ಹಲೋ ಎವ್ರಿವನ್, ವೆಲ್ಕಮ್ ಟು ನಿವ್ಯಾಸ್ ಎಜುಕೇರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿನಲ್ಲಿ ನಾನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ SSLC ಬೋರ್ಡಿಂದ ಬಿಟ್ಟಿರುವಂತಹ ಮಾಡಲ್ ಕ್ವಶನ್ ಪೇಪರ್ಸ್, ಅದರಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ಮಾಡಲ್ ಕ್ವಶನ್ ಪೇಪರ್ 1ನ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯನ್ನು ನೀಡಲಿದ್ದೇನೆ. ದಯವಿಟ್ಟು ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ಯಾಕಂತಂದರೆ ಮಧ್ಯದಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರಿ ಅಂತಂದರೆ ನಾನು ನೀಡುವಂಥ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅದರ ಫಸ್ಟ್ ಮೇನ್ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಅಂದರೆ ಫಸ್ಟ್ ಮೇನಲ್ಲಿ ಒಟ್ಟು 4 ಪ್ರಶ್ನೆಗಳಿದೆ. ಆ 4 ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೂ ಕೂಡ ಏನಪ್ಪ ಅಂತಂದರೆ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಾವು ಕರೆಕ್ಟ್ ಚಾಯ್ಸನ್ನು ನಾವಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಕ್ವೆಶನ್ ಬಂದು ಯಾವುದಕ್ಕೆ ರಿಲೇಟೆಡ್ ಆಗಿದೆ? ಚೂಸ್ ದ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಅಂದರೆ ಕ್ವೆಶನ್ ಟ್ಯಾಗ್ ರಿಲೇಟೆಡ್ ಆಗಿ ಫಸ್ಟ್ ಕ್ವೆಶನ್ಸ್ ಇದೆ. ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಏನಿದೆ? ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಚಾಯ್ಸ್ ಬಂದು ಡಸಂಟ್ ಶಿ, ಡಸ್ ಶಿ, ಡಿಡ್ ಶಿ, ಡಿಂಟ್ ಶಿ. ಸೊ ದ ರೈಟ್ ಆನ್ಸರ್ ಈಸ್ ಡಸಂಟ್ ಶಿ. ಏನಕ್ಕೆ ಡಸಂಟ್ ಶಿ ಇಲ್ಲಿ ರೈಟ್ ಆನ್ಸರ್ ಅಂತಂದರೆ ಈ ಸೆಂಟೆನ್ಸ್ ಬಂದು ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ನಾವು ಡಸನ್ನು ಯೂಸ್ ಮಾಡಬೇಕಾಗುತ್ತೆ. ಏನನ್ನು ಯೂಸ್ ಮಾಡಬೇಕು? ಡಸನ್ನು ಯೂಸ್ ಮಾಡಬೇಕಾಗುತ್ತೆ. ಹಾಗಾದರೆ ಡಸಂಟ್ ಏನಕ್ಕೆ ಇಲ್ಲಿ ಯೂಸ್ ಮಾಡಿದ್ದೀವಿ ಅಂದರೆ ಈ ಸೆಂಟೆನ್ಸ್ ಬಂದು ಪಾಸಿಟಿವ್ ಸೆಂಟೆನ್ಸ್. ಅಂದರೆ ಇದು ಪಾಸಿಟಿವ್ ಸೆಂಟೆನ್ಸ್. ಅದೇ ಸೆಂಟೆನ್ಸ್ ನೆಗೆಟಿವಲ್ಲಿದ್ದಾಗ ನಾವು ಡಸ್ ಶಿಯನ್ನು ಯೂಸ್ ಮಾಡ್ತಾಯಿದ್ವಿ. ಆದರೆ ಈ ಸೆಂಟೆನ್ಸ್ ಬಂದು ಪಾಸಿಟಿವಲ್ಲಿರೋದ್ರಿಂದ ನಾವಿಲ್ಲಿ ಏನು ಮಾಡ್ತೀವಿ? ಡಸಂಟ್ ಶಿಯನ್ನು ಕರೆಕ್ಟ್ ಆನ್ಸರ್ ಆಗಿ ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಕ್ವೆಶನ್ ಬಂದು ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಏನು ಕೇಳಿದ್ದಾರೆ ಇಲ್ಲಿ? ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನನ್ನು ಚೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲೊಂದು ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಅಂಡರ್ಲೈನ್ ಆಗಿರುವಂತಹ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಚೂಸ್ ಮಾಡಬೇಕು. ಸೊ ಕಾನ್ವರ್ಸೇಷನ್ ಏನು? ಟೀಚರ್, ವೈ ಆರ್ ಯು ಲುಕಿಂಗ್ ಸ್ಯಾಡ್ ಅನು. ಐ ಸ್ಟಡಿಡ್ ಹಾರ್ಡ್ yet I got less marks in the exam. Teacher, don't worry, prepare a good timetable and follow it. ಇಲ್ಲಿ ಅಂಡರ್ಲೈನ್ ಆಗಿರುವಂಥ ಸೆಂಟೆನ್ಸ್ ಯಾವುದು? ಪ್ರಿಪೇರ್ ಅ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್. ಸೊ ಇಲ್ಲಿ ಅವರು ಟೀಚರ್ ಏನು ಮಾಡ್ತಾ ಇದ್ದಾರೆ? ಅನುಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಚಾಯ್ಸ್ ಇಲ್ಲಿ ಅಪಲೈಸಿಂಗ್, ಸೀಕಿಂಗ್ ಇನ್ಫಾರ್ಮೇಷನ್, ಗಿವಿಂಗ್ ಅಡ್ವೈಸ್, ರಿಕ್ವೆಸ್ಟ್. ಸೊ ಅಡ್ವೈಸ್, ಗಿವಿಂಗ್ ಅಡ್ವೈಸ್ ಅನ್ನೋದು ಚಾಯ್ಸಲ್ಲಿದೆ. ಸೊ ದ ರೈಟ್ ಆನ್ಸರ್ ಈಸ್ ಗಿವಿಂಗ್ ಅಡ್ವೈಸ್. ನೆಕ್ಸ್ಟ್ ಥರ್ಡ್ ಕ್ವೆಶನ್. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್. ಕೊಟ್ಟಿರುವಂಥ ಚಾಯ್ಸ್ನಲ್ಲಿ ಅಲ್ಲಿ ಕೊಟ್ಟಿರುವಂಥ ಬ್ಲ್ಯಾಂಕ್ಗೆ ತುಂಬ ಸೂಟಬಲ್ ಆಗುವಂಥ ಒಂದು ವರ್ಡನ್ನು ನಾವು ಫಿಲ್ ಮಾಡಬೇಕು. ಸೊ ಇಲ್ಲಿ ಏನು ಕೇಳಿದ್ದಾರೆ ಕ್ವೆಶನ್ನು? ಕಾವ್ಯ, ಹಲೋ ಕಮಲೇಶ್, ಹ್ಯಾವ್ ಯು ವಾಚ್ ದ ಮೂವಿ ಸೂಪರ್ 30 ಅಂತ ಕೇಳ್ತಾರೆ. ಕಮಲೇಶ್ ಏನು ಹೇಳ್ತಾರೆ? ನೋ, ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ಡ್ ಇಟ್ ಅಂತಿದೆ. ಸೊ ಇದು ಬಂದು ಯಾವುದಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ ಅಂತಂದರೆ ಇದು ಇಫ್ ಕ್ಲಾಸ್. ಯಾವುದಕ್ಕೆ? ಇಫ್ ಕ್ಲಾಸ್ಗೆ ರಿಲೇಟೆಡ್ ಆಗಿ ಇರುವಂತಹ ಕ್ವೆಶನು. ಸೊ ಇಫ್ ಕ್ಲಾಸಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸಲ್ಲಿದೆಯಾ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿದೆಯಾ ಅಥವಾ ಪ್ರೆಸೆಂಟ್ ಪರ್ಫೆಕ್ಟಲ್ಲಿದೆಯಾ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಪಾಸ್ಟಲ್ಲಿದ್ದಾಗ ನಾವು ಏನು ಮಾಡಬೇಕಾಗುತ್ತಪ್ಪ ಅಂತಂದರೆ ಅಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ನಾವು ವಿಲ್ಲನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸು ಪರ್ಫೆಕ್ಟ್ ಟೆನ್ಸಲ್ಲಿದೆ, ಸಿಂಪಲ್ ಟೆನ್ಸಲ್ಲಿಲ್ಲ, ಪರ್ಫೆಕ್ಟ್ ಟೆನ್ಸಲ್ಲಿದೆ. ಪರ್ಫೆಕ್ಟ್ ಟೆನ್ಸಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ ಇಲ್ಲಿ ಹ್ಯಾಡ್ ಸಜೆಸ್ಟೆಡ್, ಹ್ಯಾಡ್ ಅಥವಾ ಹ್ಯಾವ್ ಬಂದಾಗ ಅದು ಪರ್ಫೆಕ್ಟ್ ಟೆನ್ಸ್. ಸೊ ನಾವಲ್ಲಿ ಆನ್ಸರ್ನ ಏನು ಯೂಸ್ ಮಾಡಬೇಕಾಗುತ್ತೆ? ವುಡ್ ಹ್ಯಾವ್ ದಿಸ್ ಆ್ಯಸ್ ಅ ರೈಟ್ ಆನ್ಸರ್. ಕೆಲವೊಂದು ಸಲ ವುಡಂಟ್ ಹ್ಯಾವ್ ಅಂತಲೂ ಬರುತ್ತೆ. ಡಿಪೆಂಡ್ ಅಪಾನ್ ದಿ ಸೆಂಟೆನ್ಸ್ ನಾವು ಅದನ್ನ ಅರ್ಥ ಮಾಡಿಕೊಂಡು ವುಡ್ ವುಡಂಟ್ ಹ್ಯಾವ್ ಅನ್ನೋದನ್ನ ಚೂಸ್ ಮಾಡಬೇಕು ಯಾವಾಗ ಅದು ಪರ್ಫೆಕ್ಟ್ ಟೆನ್ಸಲ್ಲಿ ಇದ್ದಾಗ. ಸೊ ದ ರೈಟ್ ಆನ್ಸರ್ ಈಸ್ ವುಡ್ ಹ್ಯಾವ್.
ನೆಕ್ಸ್ಟ್ ಕಮ್ ಟು ಫೋರ್ತ್ ಕ್ವೆಶನ್. ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ಗಿವನ್ ಸೆಂಟೆನ್ಸ್. ಏನು ಮಾಡಬೇಕು ಈಗ? ಯಾವುದಕ್ಕೆ ರಿಲೇಟೆಡ್ ಆಗಿದೆ ಇದು? ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ಗೆ ರಿಲೇಟೆಡ್ ಆಗಿದೆ. ಏನು ಕೊಟ್ಟಿದ್ದಾರೆ? ಐ ಆಮ್ ಪರ್ಚೇಸಿಂಗ್ ಎ ಕಾರ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇರುವಂಥ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ, ಪ್ಯಾಸಿವ್ ಫಾರ್ಮ್ಗೆ ನಾವು ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಸಬ್ಜೆಕ್ಟ್ ಐ ಏನಿದೆ ಅದು ಆಬ್ಜೆಕ್ಟ್ ಪ್ಲೇಸಿಗೆ ಹೋಗುತ್ತೆ. ಸಬ್ಜೆಕ್ಟ್ ಐ ಏನಿದೆ ಅದು ಆಬ್ಜೆಕ್ಟ್ ಪ್ಲೇಸಿಗೆ ಬರಬೇಕಾಗುತ್ತೆ. ಆಬ್ಜೆಕ್ಟ್ ಎ ಕಾರ್ ಏನಿದೆ ಅದು ಸಬ್ಜೆಕ್ಟ್ ಪ್ಲೇಸಿಗೆ ಬರಬೇಕಾಗುತ್ತೆ. ಸೊ ಐ ಇರೋದೇನಾಗುತ್ತೆ? ಮೀ ಆಗಿ ಬದಲಾಗುತ್ತೆ. ಐ ಇರೋದು ಮೀ ಆಗಿ ಬದಲಾಗುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದ್ದಾಗ ನಾವು ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ, ಯಾವುದೇ ಇದ್ದರೂ ಪ್ಯಾಸಿವ್ ಫಾರ್ಮ್ಗೆ ಚೇಂಜ್ ಮಾಡಬೇಕಾದ್ರೆ ವರ್ಬ್ 3ಯನ್ನು ನಾವು ಯೂಸ್ ಮಾಡಬೇಕು. ಪ್ಯಾಸಿವ್ ಫಾರ್ಮ್ಗೆ ಚೇಂಜ್ ಮಾಡಬೇಕಾದ್ರೆ ವರ್ಬ್ 3ಯನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ವರ್ಬ್ 3 ಏನಿದೆ? ಪರ್ಚೇಸಿಂಗ್ ಇರೋದೇನಿದೆ ಎಲ್ಲ ಸೆಂಟೆನ್ಸಲ್ಲೂ ಕೂಡ ಪರ್ಚೇಸ್ಡ್ ಆಗಿ ಇದೆ. ಓಕೆ, ನೆಕ್ಸ್ಟು ಅದಾದಮೇಲೆ ಇಲ್ಲಿ ಐ ಆಮ್ ಪರ್ಚೇಸಿಂಗ್ ಎ ಕಾರ್ ಅಂತೇಳಿ ಇರೋದ್ರಿಂದ ನಾವು ಎ ಕಾರ್ ಅನ್ನೋದನ್ನು ನಾವು ಫಸ್ಟ್ ಆಬ್ಜೆಕ್ಟ್ಗೆ ಸಬ್ಜೆಕ್ಟಿಗೆ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಎ ಕಾರ್ ಅನ್ನೋದು ಎಲ್ಲ ಕಡೆಯೂ ಕೂಡ ಸಬ್ಜೆಕ್ಟ್ ಪ್ಲೇಸಲ್ಲಿದೆ. ಓಕೆ, ಪರ್ಚೇಸ್ಡ್ ಅನ್ನೋದು ವರ್ಬ್ 3ನಲ್ಲೂ ಕೂಡ ಇದೆ. ಸೊ ನಾವಿವಾಗ ಏನು ಮಾಡಬೇಕು? ಅದು ಯಾವ ಕಂಟಿನ್ಯೂಸ್ ಟೆನ್ಸಲ್ಲಿದೆ? ಪ್ರೆಸೆಂಟ್ ಕಂಟಿನ್ಯೂಸಾ ಪಾಸ್ಟ್ ಕಂಟಿನ್ಯೂಸಾ ನೋಡ್ಕೋಬೇಕು. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇರೋದ್ರಿಂದ ನಾವು ಪ್ರೆಸೆಂಟಲ್ಲೇ ಅದನ್ನು ಏನು ಮಾಡಬೇಕು? ಪ್ಯಾಸಿವ್ ಫಾರ್ಮ್ಗೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿನಲ್ಲಿ ವಾಸ್ ಇರೋದ್ರಿಂದ ಏನಾಗುತ್ತೆ? ಇದು ಪಾಸ್ಟ್ ಟೆನ್ಸ್. ಸೊ ಬೋತ್ ಆನ್ಸರ್ಸ್ ಆರ್ ಅಂದರೆ ಆಪ್ಷನ್ ಬಿ ಮತ್ತು ಸಿ ಎರಡು ಕೂಡ ರಾಂಗ್. ಇನ್ನು ಉಳ್ಕೊಂಡಿದ್ದು ಯಾವುದು? ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸಲ್ಲಿದೆ ಎ ಕಾರ್. ಓಕೆ, ಸಿಂಗ್ಯುಲರ್ ಇದೆ. ಎ ಕಾರ್ ಓಕೆನಾ? ಈಸ್ ಅಂದರೆ ಸಿಂಗ್ಯುಲರ್ ಬಂದಾಗ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಈಸ್. ಬೋತ್ ಆರ್ ರೈಟ್. ದೆನ್ ಇಲ್ಲಿ ಏನು ಎರಡರ ನಡುವೆ ಡಿಫ್ರೆನ್ಸು? ಬೀಯಿಂಗ್ ಅನ್ನೋ ವರ್ಡು ಡಿ ಆಪ್ಷನಲ್ಲಿದೆ, ಎ ಆಪ್ಷನ್ ಇರಲಿಲ್ಲ. ಯಾವಾಗ ಕಂಟಿನ್ಯೂಸ್ ಟೆನ್ಸನ್ನು ನಾವು ಪ್ಯಾಸಿವ್ ಫಾರ್ಮ್ಗೆ ಚೇಂಜ್ ಮಾಡ್ತೀವೋ ಆವಾಗ ನಾವು ಬೀಯಿಂಗನ್ನು ಯೂಸ್ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಟೆನ್ಸನ್ನು ಪ್ಯಾಸಿವ್ ಫಾರ್ಮ್ಗೆ ಚೇಂಜ್ ಮಾಡಬೇಕಾದ್ರೆ ಬೀಯಿಂಗ್ ವರ್ಡನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ. ಆ ಕಾರು ನನ್ನಿಂದ ಕೊಂಡುಕೊಳ್ಳಲ್ಪಟ್ಟಿತು. ಸೊ ದ ರೈಟ್ ಆನ್ಸರ್ ಈಸ್ ಡಿ. ಓಕೆ, ದೆನ್ ಕಮ್ ಟು ಸೆಕೆಂಡ್ ಮೈನಲ್ಲಿ ಕ್ವಶನ್ ನಂಬರ್ 5 ಟು ಕ್ವಶನ್ ನಂಬರ್ 16 ಇಷ್ಟು ಕ್ವಶನ್ಸ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸು 12 ಇರುತ್ತೆ. ಈಚ್ ಕ್ವಶನ್ ಹ್ಯಾಸ್ 1 ಮಾರ್ಕ್. ಇಲ್ಲಿ ಫಿಫ್ತ್ ಕ್ವಶನ್ ಏನಿದೆ? ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 ಸಿಲಾಬಲ್ಸ್ ಅಂದರೆ ಸಿಲಾಬಲ್ಗೆ ರಿಲೇಟೆಡ್ ಆಗಿ ಕೇಳಿದ್ದಾರೆ. ಯಾವ ಒಂದು ವರ್ಡು 2 ಸಿಲಾಬಲ್ನ ಹೊಂದಿದೆ ಅದನ್ನು ಚೂಸ್ ಮಾಡಿ ನಾವು ಬರೀಬೇಕು. ಚೈಲ್ಡ್, ಮಿಲ್ಕ್, ಕಲರ್, ಸ್ಕೂಲ್. ದ ಆನ್ಸರ್ ಈಸ್ ಕಲರ್. ಕ್ವಶನ್ ನಂಬರ್ 6. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಇದು ಜನರಲ್ ಆಗಿ ನಾವು ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥ ವರ್ಡ್ಸ್ಗಳೇನಿದೆ, ವರ್ಡ್ ನಾಲೆಡ್ಜ್ ಏನಿದೆ ಅದರ ಸಂಬಂಧಪಟ್ಟಾಗಿರುತ್ತೆ. ಸೊ ಕಾಲಮ್ ಎನಲ್ಲಿರೋದ್ರ ಜೊತೆಗೆ ಕಾಲಮ್ ಬಿನಲ್ಲಿ ಕೊಟ್ಟಿರುವಂಥ ಚಾಯ್ಸಲ್ಲಿ ಸೂಟಬಲ್ ಚಾಯ್ಸನ್ನು ನಾವು ಆರಿಸ್ಬೇಕಾಗುತ್ತೆ. ಕಾಲಮ್ ಏನು ಕೊಟ್ಟಿದ್ದಾರೆ? ಟ್ವಿಂಕ್ಲಿಂಗ್. ಸೊ ಇದಕ್ಕೆ ಸೂಟಬಲ್ ಚಾಯ್ಸು ಸ್ಟಾರ್. ನೆಕ್ಸ್ಟು ಕ್ವಶನ್ ನಂಬರ್ 7. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ರಿಲೇಟೆಡಾಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ. ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಅಂಡರ್ಲೈನ್ ಆಗಿರುತ್ತೆ. ಅಂಡರ್ಲೈನ್ ಆಗಿರುವಂಥ ವರ್ಡ್ನ ಯಾವ ಪಾರ್ಟ್ ಆಫ್ ಸ್ಪೀಚಿಗೆ ಸೇರುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಐ ನೀಡ್ ಸಮ್ ವಾಟರ್ ಅಂತ ಇದೆ. ಸಮ್ ಅನ್ನೋದು ಅಂಡರ್ಲೈನ್ ಆಗಿರುವಂಥ ವರ್ಡ್. ಇಲ್ಲಿ ಸಮ್ ಅನ್ನೋ ವರ್ಡು ವಾಟರ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಐ ನೀಡ್ ಸಮ್ ವಾಟರ್, ಸ್ವಲ್ಪ ನೀರು ನನಗೆ ಅವಶ್ಯಕತೆ ಇದೆ. ಇಲ್ಲಿ ವಾಟರ್ ಅನ್ನೋದೇನಾಗುತ್ತೆ? ನೌನ್ ಆಗುತ್ತೆ. ಯಾವ ವರ್ಡು ನೌನನ್ನು ಕುರಿತು ಹೇಳುತ್ತೋ ಅದನ್ನು ನಾವು ಅಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ಸೊ ದ ಆನ್ಸರ್ ಈಸ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಏನಿದೆ? ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಇದೆ. ಆರ್ಟಿಕಲ್ ರಿಲೇಟೆಡ್ ಆಗಿ ಒಂದು ಕ್ವಶನ್ ಇರುತ್ತೆ. ಇಲ್ಲಿ ರವೀಶ್ ಈಸ್ ಡ್ಯಾಶ್ ಫೇಮಸ್ ಡಾಕ್ಟರ್ ಅಂತ ಇದೆ. ಆರ್ಟಿಕಲ್ಸಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು. ಎ ಆ್ಯನ್
ದ. ಅಂದರೆ ಎ ಆರ್ಟಿಕಲ್ಸಲ್ಲಿ ಯಾವುದ್ಯಾವುದಿದೆ, ಎ ಆ್ಯಂಡ್ ದ 3 ಕೂಡ ಇರುತ್ತೆ. ಸೊ ಇಲ್ಲಿ ನಾವು ಇದು 3ರಲ್ಲಿ ಒಂದು ಆರ್ಟಿಕಲ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಎ. ಯಾಕಂತಂದೇಳಿ ರವೀಶ್ ಈಸ್ ಎ ಫೇಮಸ್ ಡಾಕ್ಟರ್ ಅಂತೇಳಿ. ಯಾಕಂದರೆ ಫೇಮಸ್ ಡಾಕ್ಟರ್ಸ್ ಎಷ್ಟೊಂದು ಜನ ಇರ್ತಾರೆ, ಅವರಲ್ಲಿ ರವೀಶ್ ಕೂಡ ಒಬ್ಬ ಆಗಿರೋದ್ರಿಂದ ನಾವಿಲ್ಲಿ ದ ರೈಟ್ ಆನ್ಸರ್ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಎ ಫೇಮಸ್ ಡಾಕ್ಟರ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 9. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ಗೆ ರಿಲೇಟೆಡ್ ಆಗಿದೆ. ರಘು ಗೋಸ್ ಟು ಸ್ಕೂಲ್ ಡ್ಯಾಶ್ ಫುಡ್. ರಘು ಸ್ಕೂಲ್ಗೆ ಹೇಗೆ ಅಂದರೆ ಅವನು ನಡಿಗೆ ಮೂಲಕ ಹೋದ. ಸೊ ಅಲ್ಲಿ ನಾವು ಏನು ಸೂಟಬಲ್ ಪ್ರಿಪೋಸಿಷನ್ ಅಂದರೆ ಬೈಯನ್ನು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂದರೆ 2 ನಾಮಪದಗಳು ಅಥವಾ 2 ವಾಕ್ಯಗಳನ್ನು ಇದು ಒಂದುಗೂಡಿಸುತ್ತೆ. ಇಲ್ಲಿ ನೋಡಿ, ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಆರ್ ಬಸ್. ಟ್ರೈನ್ ಮತ್ತು ಬಸ್ ಎರಡೂ ಕೂಡ ಇಲ್ಲಿ ನಾಮಪದ, ನೌನ್ಸ್. ಸೊ ನಾವು ಹುಬ್ಳಿಗೆ ಟ್ರೈನಲ್ಲಿ ಹೋಗ್ತೀವ ಅಥವಾ ಬಸ್ಸಲ್ಲಿ ಹೋಗ್ತೀವ. ಸೊ ಆನ್ಸರ್ ಈಸ್ ಆರ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ ಅಂತೇಳಿ ಕೇಳಿದ್ದಾರೆ ಕ್ವಶನ್ ನಂಬರ್ 11ಅಲ್ಲಿ. ಸೊ ವಿಶ್ವನಾಥ್ ಡ್ಯಾಶ್ ಇನ್ ಅ ಗೌರ್ಮೆಂಟ್ ಸ್ಕೂಲ್, ಬ್ರ್ಯಾಕೆಟಲ್ಲಿ ವರ್ಕ್ ಕೇಳಿದ್ದಾರೆ ಇಲ್ಲಿ. ಸೊ ವಿಶ್ವನಾಥ್ ಅನ್ನೋರು 3rd ಪರ್ಸನ್ ಆಗಿರೋದ್ರಿಂದ ನಾವಲ್ಲಿ ಏನು ಮಾಡಬೇಕು, ವರ್ಕ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ವರ್ಬ್ಗೆ ಎಸ್ಸನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಬಂದರೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್. ದ ಆಫೀಸರ್ ಗೇವ್ ಡ್ಯಾಶ್ ಲೆಟರ್ ಟು ಹಿಸ್ ಬಾಸ್. ಅಂದರೆ ಅಲ್ಲಿ ರಿಸೈನ್ ಅಂತ ಇದೆ. ದ ಆಫೀಸರ್ ಗೇವ್ ರೆಸಿಗ್ನೇಷನ್ ಲೆಟರ್ ಟು ಹಿಸ್ ಬಾಸ್ ಅಂತೇಳಿ. ರೆಸಿಗ್ನೇಷನ್ ಈಸ್ ದ ರೈಟ್ ಆನ್ಸರ್. ಓಕೆ, ದೆನ್ ಕಮ್ ಟು ಕ್ವಶನ್ ನಂಬರ್ 13. ಯೂಸ್ ದ ವರ್ಡ್ ಬ್ರಷ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಇಲ್ಲಿ ಕೊಟ್ಟಿರುವಂತಹ ಬ್ರಷ್ ಅನ್ನುವಂಥ ವರ್ಡನ್ನು ನಾವು ವರ್ಬ್ ಆಗಿ ಬಳಸ್ಕೊಂಡು ಏನು ಮಾಡಬೇಕು, ಒಂದು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಂತಂದರೆ ಐ ಬ್ರಷ್ ಮೈ ಟೀತ್ ಅನ್ನೋದು ಆಗುತ್ತೆ. ಓಕೆ, ಸೊ ಸಿಂಪಲ್ಲಾಗಿ ನಾವು ಸೆಂಟೆನ್ಸನ್ನು ಫಾರ್ಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತೇಳಿ ಇದೆ. ಬೆಂಗಳೂರು ಈಸ್ ದ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ ಅಂತ ಇದೆ. ಬೆಂಗಳೂರು ಈಸ್ ದ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ ಅಂದರೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ. ಇದು ಯಾವುದ್ರಲ್ಲಿದೆ, ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಈ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಏನು ಮಾಡಬೇಕು, ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಸೊ ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್, ಸಾರಿ ಇಲ್ಲಿ ಎನಿ ಮಿಸ್ ಆಗಿದೆ, ಎನಿ ಅದರ್ ಸಿಟೀಸ್ ಇನ್ ಕರ್ನಾಟಕ ಅಂತೇಳಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 15ಅಲ್ಲಿ ಬಂದು ರಿಪೋರ್ಟೆಡ್ ಸ್ಪೀಚ್ಗೆ ರಿಲೇಟೆಡ್ ಆಗಿರುವಂಥದ್ದು ಒಂದು ಕಾನ್ವರ್ಸೇಷನ್ ಕೊಟ್ಟಿರ್ತಾರೆ. ಅಲ್ಲಿ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಆಗಿರುತ್ತೆ. ಅಂಡರ್ಲೈನ್ ಆಗಿರುವಂಥ ಸೆಂಟೆನ್ಸನ್ನು ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಮನು ಡಿಡ್ ಯು ಮೀಟ್ ಯುವರ್ ಫ್ರೆಂಡ್, ಗಿರೀಶನ್ನು ಕೇಳ್ತಾನೆ. ಗಿರೀಶ್ ಏನು ಹೇಳ್ತಾನೆ, ಎಸ್ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ ಅಂತೇಳಿ ಹೇಳ್ತಾನೆ. ಸೊ ಅದನ್ನು ಇಲ್ಲಿ ಗಿರೀಶ್ ಸೆಡ್ ಟು ಮನು, ಗಿರೀಶ್ ಮನುಗೆ ಹೇಳ್ದ ಹೀ ಹ್ಯಾಡ್ ಮೆಟ್ ಹಿಸ್ ಫ್ರೆಂಡ್ ದ ಡೇ ಬಿಫೋರ್ ಅಥವಾ ಪ್ರೀವಿಯಸ್ ಡೇ ಅಂತೇಳಿ ಮಾಡಬೇಕಾಗುತ್ತೆ. ಐ ಇರೋದೇನಾಗುತ್ತಪ್ಪ ಅಂತಂದರೆ ಐ ಇರೋದು ಹೀ ಆಯಿತು. ನೆಕ್ಸ್ಟು ಮೆಟ್ ಪಾಸ್ಟ್ ಟೆನ್ಸಲ್ಲಿದ್ದಾಗ ನಾವು ಪಾಸ್ಟ್ ಪರ್ಫೆಕ್ಟ್ನ ಯೂಸ್ ಮಾಡಬೇಕು. ಸೊ ಹ್ಯಾಡ್ ಮೆಟ್ ಆಯಿತು. ಮೈ ಇರೋದು, ಮೈ ಮೀನ್ಸ್ ಗಿರೀಶ್, ಹಿಸ್ ಆಯಿತು, ಹಿಸ್ ಫ್ರೆಂಡ್ ಆಯಿತು. ಎಸ್ಟರ್ಡೇ ಅನ್ನೋದನ್ನ ಡೇ ಬಿಫೋರ್ ಅಥವಾ ಪ್ರೀವಿಯಸ್ ಡೇ ಅಂತೇಳಿ ಬಳಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ಕ್ವಶನ್ ನಂಬರ್ 16. ಇಲ್ಲಿ ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್ ಅಂತ ಇದೆ. ಸೊ ಇಲ್ಲಿ ಪೀಟರ್ ವಾಷಸ್ ಹಿಸ್ ಕ್ಲೋಸ್ 4 times ಅ ವೀಕ್ ಅಂತ ಇದೆ. ಇಲ್ಲಿ 4 times ಅನ್ನೋದಕ್ಕೆ ಅಂಡರ್ಲೈನ್ ಆಗಿದ್ದಾಗ ಅದು ಕೌಂಟಬಲ್ ಇರೋದ್ರಿಂದ ನಾವಿಲ್ಲಿ ಹೌ ಮೆನಿ ಅನ್ನು ಯೂಸ್ ಮಾಡಬೇಕು. ಹೌ ಮೆನಿ ಟೈಮ್ಸ್ ಡಸ್ ಏನಕ್ಕೆ ಬಂತು ಅಂದರೆ ಇಲ್ಲಿ ವಾಷಸ್ ಇರೋದ್ರಿಂದ ನಾವಲ್ಲಿ ಡಸನ್ನು ಯೂಸ್ ಮಾಡ್ತೀವಿ. ಡಸ್ ಪೀಟರ್ ವಾಶ್ ಹಿಸ್ ಕ್ಲೋಸ್ ಅ ವೀಕ್ ಅನ್ನೋದು ಕ್ವಶನ್. ನೆಕ್ಸ್ಟ್
ಥರ್ಡ್ ಮೇನ್ ಬಂದು ಇದು ಎರರ್ಸನ್ನು ಕರೆಕ್ಟ್ ಮಾಡೋದಿರುತ್ತೆ. ಈ ಎರರ್ಸನ್ನು ಕರೆಕ್ಟ್ ಮಾಡೋದ್ರಲ್ಲಿ ಇದಕ್ಕೆ 2 ಎರರ್ಸ್ ಇರುತ್ತೆ, ಅದಕ್ಕೆ 2 ಕ್ಲೂಸನ್ನು ಕೊಟ್ಟಿರ್ತಾರೆ. ಈಚ್ ಎರರ್ ಆ್ಯಸ್ 1 ಮಾರ್ಕ್. ಅಂದರೆ ಒಂದನ್ನು ನಾವು ಪ್ರತಿ ಎರರನ್ನು ಕರೆಕ್ಟ್ ಮಾಡಿದ್ರೆ ಅಲ್ಲಿ ನಮಗೆ 1 ಮಾರ್ಕು ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ರವೀಂದ್ರ ಥಾಟ್ ಫಾರ್ ಅ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಸ್ ಫ್ರೆಂಡ್ ಅಂತ ಇದೆ. ರವೀಂದ್ರ ಥಾಟ್ ಫಾರ್ ಅ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಸ್ ಫ್ರೆಂಡ್ ಅಂತ ಇದೆ. ಫಸ್ಟು ನಮಗೆ ಏನು ಕ್ಲೂ ಕೊಟ್ಟಿದ್ದಾರೆ, ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್, ಅಂದರೆ ಇಲ್ಲಿ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ಕರೆಕ್ಟ್ ಮಾಡಬೇಕು. ಸೆಕೆಂಡ್, ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್, ಯಾವುದೋ ಒಂದು ಅಡ್ವರ್ಬು ಮಿಸ್ಟೇಕ್ ಆಗಿದೆ, ಅದನ್ನು ಕರೆಕ್ಟ್ ಮಾಡಬೇಕು. ಸೊ ರವೀಂದ್ರ ಥಾಟ್ ಫಾರ್ ಅ ಮೂಮೆಂಟ್ ಅಲ್ಲ, ಅದು ಮೊಮೆಂಟ್. ರವೀಂದ್ರ ಥಾಟ್ ಫಾರ್ ಅ ಮೊಮೆಂಟ್ ಆ್ಯಂಡ್ ರ್ಯಾನ್ ನಾಟ್ ಕ್ವಿಕ್ಲಿ. ಸೊ ಕ್ವಿಕ್ಲಿ ಟು ಹೆಲ್ಪ್ ಹಿಸ್ ಫ್ರೆಂಡ್. ರವೀಂದ್ರ ಥಾಟ್ ಫಾರ್ ಅ moment and ran quickly to help his friend. This is right answer. ಓಕೆ, ಇದಿಷ್ಟು ಇವತ್ತಿನ ತರಗತಿನಲ್ಲಿ ಈ ಒಂದು ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನಾನು ಕೊಟ್ಟಿರುವಂತಹ ಎಕ್ಸ್ಪ್ಲನೇಷನ್ ವಿತ್ ಆನ್ಸರ್ಸ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಆಸ್ಕ್ ಮೀ ಇನ್ ಕಮೆಂಟ್ ಬಾಕ್ಸ್, ಐ ವಿಲ್ ಆನ್ಸರ್ ಟು ಯುವರ್ ಕ್ವೆಶನ್ಸ್. ಓಕೆ, ಒಟ್ಟಿನಲ್ಲಿ ನೀವು ವಿಡಿಯೋನ ಮೊದಲಿನಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋಲ್ಲ. ಇಫ್ ಇನ್ ಕೇಸ್ ಏನಾದರೂ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಯಿತು ಅನ್ನೋದಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ನಾನು ನಿಮ್ಮ ಕ್ವಶನ್ಗೆ ಆನ್ಸರನ್ನು ಮಾಡ್ತೀನಿ. ಮುಂದಿನ ತರಗತಿನಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆ ಅಂದರೆ ಮಾಡೆಲ್ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ತರಗತಿಗಳಿರುತ್ತೆ. ಸೊ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿದ್ರೆ ನಿಮಗೆ ನಾನು ಮಾಡುವಂಥ ವಿಡಿಯೋನ ನೋಟಿಫಿಕೇಷನ್ಸ್ ಫಸ್ಟ್ ಬರುತ್ತೆ. ನೀವು ಎಲ್ಲ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.